ಮೊದಲನೇದಾಗಿ ಗ್ರಾಮದ ದೈವವಾದಂತಹ ಗೋಕರ್ಣೇಶ್ವರನನ್ನು ಮನದಲ್ಲಿ ನಡೆಯುತ್ತಾ ಅವರ ಪಾದಗಳಿಗೆ ಕೊಡಮಾಡುತ್ತಾ ನಮ್ಮೂರ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ಸಮಸ್ತ ಬಂಧುಗಳಿಗೂ ದೊಡ್ಡದಾದಂತಹ ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರ ಮುಖದಲ್ಲಿ ನನ್ನ ಒಂದು ಗೆಲುವಿನ ಒಂದು ನಗು ನಿಮ್ಮೆಲ್ಲರನ್ನ ನಗಿಸ್ತಾ ಇದೆ, ನಿಮ್ಮೆಲ್ಲರನ್ನ ಖುಷಿ ಪಡಿಸ್ತಿದೆ ಅನ್ನೋದೇ ನನಗೆ ತುಂಬಾ ಖುಷಿ ಆಗ್ತಿದೆ. ಕೇವಲ ನನಗೆ ಮಾತ್ರ ಖುಷಿಯಾಗಿಲ್ಲ, ಸಂಪೂರ್ಣ ನಮ್ಮ ಗ್ರಾಮಕ್ಕೆ ಇದೊಂದು ಹೆಮ್ಮೆ ಆಗಿದೆ, ಸಂಪೂರ್ಣ ತಾಲೂಕು ಸಂಪೂರ್ಣ ಜಿಲ್ಲೆಗೆ ಇದೊಂದು ಹೆಮ್ಮೆಯ ವಿಷಯ. ಇವರೆಲ್ಲರೂ ಖುಷಿ ಪಡೋದನ್ನ ನೋಡಿ ನನಗೆ ಖುಷಿಗೆ ಮಿತಿನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಖುಷಿ ಆಗ್ತಿದೆ. ಸಾಕಷ್ಟು ನಮ್ಮ ಊರಿನ ಬೆಂಬಲ ನನ್ನ ಜೊತೆಗೆ ಯಾವಾಗಲೂ ಇತ್ತು, ಇನ್ನು ಮುಂದೆ ಇರುತ್ತೆ ಅನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಕೇವಲ ನನಗೆ ಮಾತ್ರ ಅಲ್ಲ, ಈಗಾಗಲೇ ಎಲ್ಲರೂ ಮಾತಾಡ್ಬಿಟ್ರು, ನನ್ಗೇನು ಉಳಿಸ್ಲೇ ಇಲ್ಲ, ಸಾಕಷ್ಟು ಬೆಂಬಲದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಕೂಡ ಹೇಳಿದ್ರು. ನನ್ನ ಒಂದು ವಿಚಾರಣೆ ಏನಪ್ಪಾ ಅಂತಂದ್ರೆ 625 ತೆಗೆದುಕೊಂಡಿರೋದು ನಿಮ್ಗೆಲ್ರಿಗೂ ಹೇಗೆ ಹೆಮ್ಮೆ ತಂದಿದೆಯೋ ನನಗೂ ಇಲ್ಲ ಅಂತಲ್ಲ. ಇದಕ್ಕೆ ಸಾಕಷ್ಟು ನಮ್ಮ ಎಲ್ಲ ಶಿಕ್ಷಕರ ಒಂದು ಸಪೋರ್ಟ್ ಆಗಿರ್ಬೋದು, ನಮ್ಮ ಪಾಲಕರ ಒಂದು ಸಪೋರ್ಟ್ ಆಗಿರ್ಬೋದು, ಇಡೀ ಗ್ರಾಮದ ಸಪೋರ್ಟ್ ಆಗಿರ್ಬೋದು, ಅಲ್ಲಿ ಮೆಡಿಗೇರಿಯ ಸಪೋರ್ಟ್ ಆಗಿರ್ಬೋದು, ಸಾಕಷ್ಟು ಬೆಂಬಲದ ಕಾರಣವೇ ನಾನು ಈ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗೆ ಈ 3 ವಿದ್ಯಾರ್ಥಿನಿಯರು ನನ್ನ ಗೆಳತಿಯರು, ಇವ್ರಿಗೂ ಕೂಡ ಸಾಕಷ್ಟು ಅಂಕಗಳನ್ನ ತೆಗೆದುಕೊಂಡು ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಟ್ಟಿದ್ದಾರೆ, ಪ್ರೌಢಶಾಲೆಗೆ ಒಳ್ಳೆ ಹೆಸರನ್ನ ತಂದ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ನನ್ನ ಗೆಳತಿಯರಷ್ಟೇ, ಅಂಕಗಳು ಕಡಿಮೆ ಆಗಿರ್ಬೋದು, ಅಂಕಗಳು ಒಂದೆರಡು ಹೆಚ್ಚು ಕಡಿಮೆ ಆಗಿರ್ಬೋದು, ಆದ್ರೆ ಅವ್ರ ಜೀವನ ಪೂರ್ತಿ ನನ್ನ ಗೆಳತಿಯರಾಗೇ ಇರ್ತಾರೆ. ನಾನೇನು ಒಂದು 4 ಮಾರ್ಕ್ಸು 5 ಮಾರ್ಕ್ಸು ಹೆಚ್ಚಿಗೆ ತಗೊಂಡಿ ಅಂತ ದೊಡ್ಡ ವ್ಯಕ್ತಿ ಏನಲ್ಲ. ಕಡೆಯವರೆಗೂ ಕೂಡ ಏನೇ ಆದ್ರೂ ಕೂಡ ನಾವು ಶಿಕ್ಷಕರಿಗೆ, ಶಿಷ್ಯರೇ ಸರಿ, ಪಾಲಕರಿಗೆ, ಮಕ್ಕಳೇ ಸರಿ, ಗ್ರಾಮಕ್ಕೆ ಒಂದು ಆದರ್ಶ ಸುಪುತ್ರಿಯೇ ಸರಿ, ನನ್ನ ಗೆಳತಿಯರಿಗೆ ಗೆಳತಿಯಾಗೇ ಇರ್ತೀನಿ. ಹೊರತಾಗಿ ಯಾವತ್ತೂ ಕೂಡ ಒಂದು 4 ಮಾರ್ಕ್ಸ್ 10 ಮಾರ್ಕ್ಸ್ ಜಾಸ್ತಿ ಬಂತು ಅಂತ ನಾನೇನು ಒಂದು ದೊಡ್ಡ ವ್ಯಕ್ತಿ ಅಲ್ಲ, ನಾನು ಕೂಡ ಸಾಮಾನ್ಯ ವಿದ್ಯಾರ್ಥಿನಿನೇ. ಸಾಕಷ್ಟು ನಿಮ್ಮೆಲ್ಲರ ಬೆಂಬಲದಿಂದ ಇದೊಂದು ಸಾಧ್ಯ ಆಯ್ತು ಅಂತ ಹೇಳ್ತೀನಿ. ಹಾಗೆಯೇ ಪೋಷಕರಿಗೆ ನನ್ನ ಒಂದು ಮಾತು ಏನಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳ ಮನದಲ್ಲಿ ತಾವು ಹೇಳದೇ ಇರುವಂತಹ ಕನಸನ್ನ ಇಟ್ಕೊಂಡು ಚಿಕ್ಕಂದಿನಿಂದಾನೆ ಸಾಕಷ್ಟು ಕನಸನ್ನ ಕನಸು ಕಾಣ್ತಾ ಬಂದಿರ್ತಾರೆ. ಪಾಪ ಯಾರ ಮುಂದೆನೂ ಮನಸ್ಸು ಬಿಚ್ಚಿ ಹೇಳಿರಲ್ಲ. ನೀವು ಯಾವ ಪೋಷಕರು ಕೂಡ ಇಲ್ಲ ನೀನು ಇದೇ ಮಾಡು, ಇಲ್ಲ ನೀನು PUC ನೀನು ತಪ್ಪಾದ್ರೂ ಪರವಾಗಿಲ್ಲ ಸೈನ್ಸೇ ಮಾಡು, ಅವ್ರು ಹೇಳ್ತಾರೆ. ಇಲ್ಲ ಅಂತಲ್ಲ, ಪೋಷಕರು ತಪ್ಪು ಅಂತಲ್ಲ, ಯಾಕಂದ್ರೆ ಸೈನ್ಸ್ ಸ್ಟ್ರೀಮ್ ತಗೊಳ್ಳೋದ್ರಿಂದ ಸಾಕಷ್ಟು ಉದ್ಯೋಗದಲ್ಲಿ ಅವಕಾಶಗಳು ತುಂಬಾ ಜಾಸ್ತಿ, ಇಲ್ಲ ಅಂತಲ್ಲ. ಆದ್ರೆ ಆ ಒಂದು ವಿದ್ಯಾರ್ಥಿನಿಯ ಬಯಕೆ, ಆಸೆ ಮತ್ತೆ ಅವರಿಗೆ ಇರುವಂತಹ ಇಂಟ್ರೆಸ್ಟ್ ಮೇಲೆ ಅವರು ಓದೋದಕ್ಕೆ ಸಾಧ್ಯ ಆಗುತ್ತೆ. ಯಾರಿಗಾದ್ರೂ ಒತ್ತಡಕ್ಕೆ ಅಂತ ನಾವು ಯಾವ್ದಾದ್ರೂ ಚೂಸ್ ಮಾಡ್ಕೊಂಡ್ರೆ ಆಗ ಆ ವಿದ್ಯಾರ್ಥಿಗೆ ಆ ಪ್ರೆಷರ್ ಇಂದ ಆ ಓದಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಅದು ಅವನಿಗೆ ತೊಂದರೆ ಆಗಿ ಮತ್ತೆ ಫಲಿತಾಂಶದಲ್ಲಿ ನಾವು ಕಡಿಮೆಯನ್ನ ನೋಡ್ಬೇಕಾಗುತ್ತೆ. ಆದ್ದರಿಂದ ಎಲ್ಲ ಪೋಷಕರು ಕೂಡ ಆಗ್ಲೇ ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ಇನ್ನೂ ಕೂಡ ನಿಮ್ಮೆಲ್ಲರ ಮಕ್ಕಳನ್ನು ಕೂಡ ಹೀಗೆ ಸಪೋರ್ಟಿವ್ ಆಗಿರೋ ಹಾಗೆ ನೋಡ್ಕೊಳ್ಳಿ, ಅವ್ರಿಗೆಲ್ರಿಗೂ ಸಪೋರ್ಟ್ ಮಾಡಿ. ಖಂಡಿತ ಎಲ್ರಿಗೂ ಕೂಡ ಎಲ್ಲಾನು ಸಾಧ್ಯ. Nothing is impossible in this world. The word impossible itself say that I am possible. So ನಾನು ಇನ್ನೊಂದೇನು ಮಾತಾಡೋಕೆ ಇಷ್ಟಪಡ್ತೀನಿ ಅಂದ್ರೆ, ಮಾರ್ಕ್ಸ್ ಆರ್ ನಾಟ್ ವೆರಿ ಇಂಪಾರ್ಟೆಂಟ್. ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್, ಐ ಸೇ ದಟ್. ಮಾರ್ಕ್ಸ್ ತುಂಬಾನೇ ಇಂಪಾರ್ಟೆಂಟ್, ಇಲ್ಲ ಅಂತ ಅಲ್ಲ. ಆದರೆ ಮಾರ್ಕ್ಸ್ಗಳಿಗಿಂತ ನಾಲೆಜ್ ತುಂಬಾ ಇಂಪಾರ್ಟೆಂಟ್. ನಾವು ಯಾವಾಗ ಮಾರ್ಕ್ಸ್ನ ಹಿಂದೆ ಹೋಗ್ತೀವಿ, run behind the marks, we didn't get too much of knowledge that what we have to get it. So don't run behind the marks. ಮಾರ್ಕ್ಸ್ಗಳ ಹಿಂದೆ ಹೋಗ್ಬೇಡಿ, ಯಾಕಂದ್ರೆ ಅಂಕ ಕೆಲವೊಂದು ಬಾರಿ ಕಡಿಮೆ ಆಗುತ್ತೆ, ಕೆಲವೊಂದು ಬಾರಿ ಹೆಚ್ಚಾಗುತ್ತೆ. ಈಗ ಇವರು ಕೂಡ ಎಲ್ಲಾನು ಓದಿದ್ದಾರೆ, ವರ್ಷ ಪೂರ ಓದಿದ್ದಾರೆ, ನಾನು ಕೂಡ ವರ್ಷ ಪೂರ್ತಿನೇ ಓದಿದ್ದೀನಿ. ಅಂಕಗಳು ಒಂದ್ಸಲ ವ್ಯತ್ಯಾಸ ಯಾಕಾಗುತ್ತೆ ಅಂದ್ರೆ, ಬರೆಯುವ ಕ್ಷಣದಲ್ಲಿ ಕೆಲವೊಂದಿಷ್ಟು ಬಾರಿ ಗಡಿಬಿಡಿ ಮಾಡ್ಕೊಳ್ತೀವಿ, ಕೆಲವೊಂದಿಷ್ಟು ಬಾರಿ ಗಡಿಬಿಡಿಯಲ್ಲಿ ತಪ್ಪು ಯೋಚನೆ ಆಗಿ ಬರಿತೀವಿ. ಹಾಗಂತ ನಮ್ಮ ಹತ್ರ ಜ್ಞಾನ ಇಲ್ಲ ಅಂತ ಅಲ್ಲ. ಸೊ ಅವ್ರ ಹತ್ರನೂ ಕೂಡ ಇನ್ನೂ ನಮ್ಗಿಂತ ಜಾಸ್ತಿನೇ ಜ್ಞಾನ ಇರ್ಬೋದು. ಪ್ರಶ್ನೆ ಕೆಲವೊಮ್ಮೆ ನಾವು ಓದಿದಂತ ಜಾಸ್ತಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಬಂದಿರಲ್ಲ, ಕೆಲವೊಮ್ಮೆ ಬರೆಯುವ ಗಡಿಬಿಡಿಯಲ್ಲಿ ಲೆಕ್ಕಗಳು ತಪ್ಪಾಗುತ್ತೆ. ಈ ರೀತಿಯಾದಂಥ ಗಡಿಬಿಡಿಯಲ್ಲಿ ಪರೀಕ್ಷೆಗಳಲ್ಲಿ ಅಂಕ ಕಡಿಮೆ ಬರುತ್ತೆ. ಹೊರತಾಗಿ ಅಂಕ ಕಡಿಮೆ ಬಂದವ್ರಿಗೆ ಯಾರಿಗೂ ನಾಲೆಜ್ ಇಲ್ಲ ಅಂತ ಸರ್ಚ್ ಮಾಡಕ್ ಹೋಗ್ತಾರೆ. ಸೊ ಎಲ್ಲರ ಹತ್ರನೂ ಯಾವಾಗ ನಾವು ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೀವೋ ಆಗ ಖಂಡಿತ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಆದ್ದರಿಂದ ನೀವು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ SSLCಯ ಫಲಿತಾಂಶವನ್ನ ತೆಗೆದುಕೊಂಡಂತ ಎಲ್ರಿಗೂ ಚೆನ್ನಾಗಿ ಮಾಡಿದಂತ ಎಲ್ರಿಗೂ ಅಭಿನಂದನೆಗಳು. ಯಾರಿಗಾದ್ರೂ ಅಂಕಗಳು ಕಡಿಮೆ ಬಂದಿದೆ, ಸಾಕಷ್ಟು ಜನರಿಗೆ ಈ ಬಾರಿ ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಆಗಿರೋದು
ಎಕ್ಸ್ಕ್ಯೂಸ್ ಮಿ, ಸಾರಿ. ಯಾರಿಗಾದ್ರೂ ಅಂಕಗಳು ಕಡಿಮೆ ಬಂದಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನಾಗಲೇ ಹೇಳಿದಾಗೆ ಅಂಕಗಳು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಹೌದು ಇಲ್ಲ ಅಂತಲ್ಲ, ಆದರೆ ಯಾವಾಗ ನಾವು ಅರ್ಥ ಮಾಡ್ಕೊಂಡು ಓದ್ತೀವಿ, ಯಾವುದಾದ್ರೂ ಒಂದು ವಿಷಯದಲ್ಲಿ ಪ್ರಬುದ್ಧರಾಗ್ತೀವಿ, ಆಗ ಅದು ಇನ್ನೂ ಹೆಚ್ಚಿಗೆ ಇಂಪಾರ್ಟೆನ್ಸ್ ನೀಡುತ್ತೆ. ಹಾಗೆ ಇನ್ನು ಮುಂದೆ ನಾವು ನೋಡಿದ ಹಾಗೆ ಇನ್ನು PUC ಇದೆ, ಜೀವನ ನಮಗೋಸ್ಕರ ಇನ್ನೂ ತುಂಬಾ ದೊಡ್ಡದಿದೆ. ಇದು ಜೀವನದ ಮೊದಲನೇ ಮೆಟ್ಟಿಲು, ಇದೇ ಕೊನೆ ಅಲ್ಲ. ಯಾರಿಗಾದ್ರೂ ಪಾಪ ಕಡಿಮೆ ಅಂಕ ಬಂದಿದೆ ದಯವಿಟ್ಟು ಎದೆಗುಂದಬೇಡಿ. ಯಾರು ಪಾಲಕರು ಕೂಡ ತುಂಬಾ ಅವರಿಗೆ ಬೈಯೋದಕ್ಕೆ ಹೋಗ್ಬೇಡಿ. ನಾನು ಅನ್ಕೋತೀನಿ ಬೈಯಲ್ಲ ಅಂತ, ಯಾಕಂದ್ರೆ ನಾನು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂದ್ರೆ ಅವ್ರಿಗೂ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತೀರಾ. ಯಾಕಂದ್ರೆ ಅವರು ಯಾರು ಕೂಡ ಎದುರುಗಕ್ಕೆ ಹೋಗ್ಬೇಡಿ. ಖಂಡಿತ ನಿಮ್ಮಿಂದ ಸಾಧ್ಯ ಆಗುತ್ತೆ. ನೀವು ಇವತ್ತು ಇಷ್ಟು ಸಾಧನೆ ಮಾಡಿದ್ದೀರಾ ಅಂದ್ರೆ ಖಂಡಿತ ಇನ್ನೊಂದು ಸಲ ಇಷ್ಟ ಇಡೀ ಗ್ರಾಮ ಅಲ್ಲ, ಇಡೀ ದೇಶ ಮೆಚ್ಚುವಾಗಿ ಸಾಧನೆ ಮಾಡೋದಕ್ಕೆ ನಿಮ್ಮಿಂದನೂ ಕೂಡ ಸಾಧ್ಯ ಇದೆ. ಇದು ಕೇವಲ ನಾನ್ ಮಾತ್ರ ಮಾಡುವಂಥದ್ದಲ್ಲ, ಎಲ್ಲರೂ ಕೂಡ ಮಾಡುವಂಥದ್ದು. ನನಗೂ ದೇವ್ರು ಅದೇ ಮೆದುಳು ಕೊಟ್ಟಿದ್ದಾನೆ, ನಿಮಗೂ ದೇವ್ರು ಅದೇ ಮೆದುಳು ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ಮಾಡ್ಬೋದು, ಎಲ್ಲರಿಂದನೂ ಕೂಡ ಎಲ್ಲಾನು ಸಾಧ್ಯ. ಅದನ್ನ ನೀವು ನಿಮ್ಮಲ್ಲಿ ಮೈಂಡ್ ಸೆಟ್ ಅನ್ನ ಅದನ್ನ ಚೇಂಜ್ ಮಾಡ್ಕೊಬಿಡಿ. ನನ್ನಿಂದ ಆಗಲ್ಲ ಅನ್ನುವಂಥ ಮೈಂಡ್ ಸೆಟ್ ಅನ್ನ ತೆಗೆದಾಕಿ ಖಂಡಿತ ನಾನು ಮಾಡಿದ್ರೆ ನನ್ನಿಂದನೂ ಆಗುತ್ತೆ ಅನ್ನೋ ಹಾಗೆ ನಿಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ, ನಿಮ್ಮ ಪಾಲಕರ ಮಾರ್ಗದರ್ಶನದಲ್ಲಿ ನಡಿ, ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ.